ಹಾಯ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಣ್ಣೋಸ್ ಅಂಡ್ ಮಮ್ಮಿ. ಇವತ್ತು ಬ್ರೇಕ್ಫಾಸ್ಟಿಗೆ ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಚಿಕನ್ ಫ್ರೈ ಇದೆ. ಆದರೆ ಅದು ಯಾರು ಮಾಡೋದು ಅಂತ ಆಮೇಲೆ ಹೇಳ್ತೀನಿ ನಾನು. ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದು ಬಿಸಿ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ಮತ್ತು ಗೀ ಹಾಕೋಣ. ಗೀ ಸ್ವಲ್ಪ ಜಾಸ್ತಿ ಹಾಕಿ ಆಯಿಲ್ ಒಂದು 2 ಸ್ಪೂನ್ ಹಾಕಿ ಸಾಕಾಗುತ್ತೆ. ಮತ್ತು ಡ್ರೈ ಸ್ಪೈಸಸ್ಸು, ಬೇ ಲೀಫು, ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಒಂದು ಏಲಕ್ಕಿ ಹಾಕಿದ್ದೀನಿ. ಅದ್ರ ಜೊತೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜು ಆನಿಯನ್ ಸ್ಲೈಸಾಗಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ತುಂಬ ಜಾಸ್ತಿ ಫ್ರೈ ಆಗೋದೇನು ಬೇಡ, ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ಇವಾಗ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸೆಂಟ್ರಲ್ಲಿ ಕಟ್ ಮಾಡಿರೋದು. ಅದು ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ನಾವು ಟೊಮೆಟೊ ಪ್ಯೂರಿ ಹಾಕ್ತೀನಿ. ಟೊಮೆಟೊ ಗ್ರೈಂಡ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣಾಗಿರುತ್ತೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಆಯಿಲ್ ಬಿಡೋವರೆಗೂ ಫ್ರೈ ಮಾಡೋಣ, ಹಸಿ ವಾಸನೆ ಎಲ್ಲ ಹೋಗಲಿ. ಇವಾಗ ಮಸಾಲ ಸೇರಿಸೋಣ. ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲೆ, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಸಾಲ ಅರ್ಧ ಸ್ಪೂನಿಗಿಂತ ಜಾಸ್ತಿ ಏನು ಬೇಡ, ಅರ್ಧ ಸ್ಪೂನಷ್ಟು ಆದರೆ ಸಾಕು. ಚಿಲ್ಲಿ ಪೌಡರು ಅಷ್ಟೇ ಸಾಕಾಗುತ್ತೆ. ಇವಾಗ ಚಾಪ್ ಮಾಡಿ ಸ್ವಲ್ಪ ಕೊರಿಯಂಡರ್ ಹಾಕ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುದೀನನೂ ಬೇಡ. ಇವಾಗ ಸೋಪ್ ಮಾಡಿಟ್ಟಿರೋ ರೈಸ್ ಹಾಕ್ತಾಯಿದ್ದೀನಿ ನಾನು. 2 ಗ್ಲಾಸ್ ರೈಸ್ ಹಾಕ್ತಾಯಿದ್ದೀನಿ ಚಿಕ್ಕ ಗ್ಲಾಸಲ್ಲಿ. ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನಾವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗುತ್ತೆ. ಇವಾಗ ಬಿಸಿಯಾಗಿ ಕುದಿಸಿರೋ ನೀರನ್ನು ಅದಕ್ಕೆ ಹಾಕೋಣ. ಕುದಿಸಿರೋ ನೀರು ಹಾಕಿದ್ರೆ ಬೇಗ ಆಗುತ್ತೆ. 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸಾಲ್ಟ್ ಹಾಕೋಣ. ನಾವು ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕಿ ಮತ್ತು ಒಂದು ಸ್ವಲ್ಪ ಕೊರಿಯಂಡರ್ ಹಾಕೋಣ. ಇದಕ್ಕೆ ನೀವು ಒಗ್ಗರಣೆ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಗೀ ಅದ್ರ ಮೇಲೆ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಸಾಕು, ಜಾಸ್ತಿ ಏನು ಬಿಡಿ ಬಿಡಿಯಾಗಿ ಆಗುತ್ತೆ ರೈಸು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಂದು ಸಾರಿ ಟ್ರೈ ಮಾಡಿ. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ. ಮತ್ತು ನಾನು ನಮ್ಮ ಸ್ಪೆಷಲ್ ಶೆಫ್ ಜೊತೆ ಮೀಟ್ ಆಗ್ತೀನಿ. ಅದವರೆಗೂ ಬಾಯ್. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗಿನ ಟೊಮೆಟೊ ಬಾತ್ಗೆ ನಾನು ಮಧ್ಯಾಹ್ನದೊಂದು ಚಿಕನ್ ಫ್ರೈನ ಕಾಂಬಿನೇಷನ್ ಮಾಡ್ತಿದ್ದೀನಿ. ಇದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗುವಾಗ ಸ್ವಲ್ಪ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ನಾವು ಅದನ್ನು ಸಾಟ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೊಂದು ಗೋಲ್ಡನ್ ಫ್ರೈ ತನಕ ನಾವು ಅದನ್ನು ಸಾಟ್ ಮಾಡ್ತಾ ಇರಬೇಕು ನಾವು. ಇದಕ್ಕೆ ನಾನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಿಮಗೆ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗ್ತಿದೆ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕೋಣ. ಇದು ನನ್ನ ಸ್ಟೈಲು ಕುಕ್ಕಿಂಗ್ ಮಾಡೋದಕ್ಕೆ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನಾನು ಫ್ರೀಯಾಗಿರುವಾಗ ನಾನು ನಮ್ಮಮ್ಮನ ಚಿಕ್ಕ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತೀನಿ. ನನಗೆ ಈ ಥರ ಕುಕ್ಕಿಂಗ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ನಿಮಗೆ ನೋಡ್ತಾ ಇರ್ಬೋದು, ನಾವು ಕಂಟಿನ್ಯೂಸ್ ಆಗಿ ಈರುಳ್ಳಿಯನ್ನು ಸಾಟ್ ಮಾಡ್ತಾನೆ ಇರಬೇಕು. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಹಾಕ್ತಿದ್ವಿ. ಯಾವ ಟೊಮೆಟೊ ಹಾಕ್ಬೇಕಂದ್ರೆ ಚೆನ್ನಾಗಿ ಹಣ್ಣಾಗಿರೋ ಅರ್ಧ ಆಗಿ ಕಟ್ ಮಾಡಿರೋ ಒಂದು ಟೊಮೆಟೊ ಹಾಕೋಣ. ಈ ಟೊಮ್ಯಾಟೋನ ಸ್ಮ್ಯಾಶ್ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲಾಸು 1 ಸ್ಪೂನಿಗಿಂತ ಕಮ್ಮಿ ಹಾಕೋಣ. ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಗರಂ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್. ಇಲ್ಲಿ ಚಿಲ್ಲಿ ಪೌಡರ್ನ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡ್ರನ್ನ ಹಾಕಿ ಮತ್ತೆ ಚೆನ್ನಾಗಿ ಸಾಲ್ಟ್ ಮಾಡಿ ಅದ್ರ ಹಸಿ ವಾಸನೆ ಹೋಗೋ ತನಕ ನಾನು ಸಾಲ್ಟ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ ನಾವು ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ನಾನು 400 ಗ್ರಾಮ್ಸ್ ವಾಶ್ ಚಿಕನನ್ನು ತೊಗೊತಿದ್ದೀನಿ. ಮತ್ತು ಆ ಚಿಕನನ್ನು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಅಪ್ಲೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾನೆ ಇರಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಎಷ್ಟು ಹಾಕಬೇಕಂದ್ರೆ ಆ್ಯಸ್ ಪರ್ ಟೇಸ್ಟ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಚಿಕನನ್ನು. ಮತ್ತು ಚಿಕನಿಂದ ನೀರು ಬೀಳುತ್ತಲ್ಲ, ಅದರಿಂದನೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನಾವು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಅಪ್ಲೈ ಆಗಿದೆ ಮತ್ತು ಚೆನ್ನಾಗಿರೋ ಸ್ಮೆಲ್ಲು ಬರ್ತಿದೆ. ಇವಾಗ ಇದೊಂದು 85% ಕುಕ್ ಆಗಿದೆ. ಮತ್ತು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಓಪನ್ ಮಾಡಿ ನೋಡುವಾಗ ಆಹಾ ಎಂಥ ಚೆನ್ನಾಗಿರೋ ಟೇಸ್ಟು. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಿಮಗೆ ನೋಡ್ತಾ ಇರ್ಬೋದು ಅದ್ರದ್ದು ಕಲರೆಲ್ಲ ಚಿಕನಿಗೆ ಚೆನ್ನಾಗಿ ಅಪ್ಲೈ ಆಗಿದೆ. ಮತ್ತು ಗಾರ್ನಿಷಿಂಗ್ ಆಗಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸು ಮತ್ತು ಕರಿಬೇವನ್ನು ಹಾಕ್ತಿದ್ದೀನಿ. ಈ 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಸ್ವಲ್ಪ ಮುಚ್ಚಿಡೋಣ.
ಇದನ್ನು ನಾವು ಇನ್ನೊಂದು ಸರಿ ಓಪನ್ ಮಾಡ್ಕೊಳ್ಳೋಣ. ನಾನು ಇದನ್ನು ಟೊಮೆಟೊ ಜೊತೆ ಇದನ್ನು ಕಾಂಬಿನೇಷನ್ ಮಾಡ್ತಿದ್ದೀನಿ. ನೀವು ಇದನ್ನು ಪರೋಟ, ಚಪಾತಿ ಯಾವ್ದ್ರ ಜೊತೆ ಬೇಕಾದ್ರೂ ನಿಮಗೆ ಇವಾಗ ಕಾಂಬಿನೇಷನ್ ಮಾಡ್ಬೋದು. ನೋಡಿ, ನಮ್ಮ ಚಿಕನ್ ಫ್ರೈ ಇಲ್ಲಿ ರೆಡಿಯಾಗಿದೆ. ನಾನು ಇದನ್ನು ಟೊಮೆಟೊ ರೈಸ್ ಜೊತೆ ಕಾಂಬಿನೇಷನ್ ಮಾಡ್ತಿದ್ದೀನಿ. ನೀವು ಇದನ್ನು ಪರೋಟ, ಚಪಾತಿ, ರೈಸ್ ದಾಲ್, ರೈಸ್ ರಸಮ್ ಜೊತೆ ನೀವು ಇದನ್ನು ಕಾಂಬಿನೇಷನ್ ಮಾಡ್ಬೋದು. ಈ ಡಿಶನ್ನು ಬ್ಯಾಚುಲರ್ಸು ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ನಿಮಗೆ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗಿರೋ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.